ತಮಿಳುನಾಡಿನಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳು. ಟಿ ವಿ ಕೆ ಅದರ ನಾಯಕ ವಿಜಯ್ ಮ್ಯಾಜಿಕ್ ನಂಬರ್ ರೀಚ್ ಆಗೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಇವತ್ತು ತಮ್ಮ ಶಾಸಕರುಗಳ ಜೊತೆಗೆ ಸಭೆ, ಅಟ್ ಅ ಟೈಮ್ ಕಾಂಗ್ರೆಸ್ನವ್ರ ಜೊತೆಗೆ ಮಾತುಕತೆ, AIADMKದವ್ರ ಜೊತೆಗೂ ಮಾತುಕತೆ ನಡೀತಾ ಇದೆ. PMKದವ್ರು ಬರ್ತಾರಾ? ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂದರೆ, DMK AIADMKನ ಎರಡೂ ದೂರ ಇಡಬೇಕು ಅಂದರೆ ಉಳಿದ ಅಷ್ಟೂ ಸಣ್ಣ ಪಕ್ಷಗಳ ಬಂದು ಬೆಂಬಲಿಸಿದ್ರೆ ಸ್ಟೇಬಲ್ ಗೌರ್ಮೆಂಟ್ ಅನ್ನೋ ಪರಿಸ್ಥಿತಿ ಇದೆ. ಸಣ್ಣ ಪುಟ್ಟ ಪಕ್ಷಗಳವರೆಲ್ಲ ಬರಬೇಕು, ಎಲ್ಲ ಬರೋದಕ್ಕಾಗೋದಿಲ್ಲ. BJPಯ ಒಬ್ಬ ಶಾಸಕರು ಗೆದ್ದಿದ್ದಾರೆ, ಅವರ ಬೆಂಬಲ ಇವರು ತಗೊಳ್ಳೋದಿಲ್ಲ. BJPನ ದೂರ ಇಡಬೇಕು ಅಂತ ತಾನೇ ಕಾಂಗ್ರೆಸ್ನವರು ಅವ್ರು ಹೇಳೋ ಪ್ರಕಾರ ಬಂದು ಬೆಂಬಲ ಕೊಟ್ಟಿರೋದು. PMKಯ 4 ಶಾಸಕರು ಗೆದ್ದಿದ್ದಾರೆ, ಅವರು AIADMK ಜೊತೆಗಿನ ಮೈತ್ರಿಯಲ್ಲಿದ್ದವರು ಬೆಂಬಲ ಕೊಡೋದಕ್ಕೆ ರೆಡಿ. ಆದರೆ ಅವರು ಬಂದರೆ VCKದವ್ರು ಬರೋದಿಲ್ಲ. ಹಾಗೆ ಪೇಚ್ ತುಂಬ ಇದೆ. ಇದು ಬರಬಹುದಾದಂಥವರ ಪಟ್ಟಿ ಹಾಕಿದ್ರೆ 123 ಬರ್ತಾ ಇತ್ತು ನಂಬರು, 118 ಮ್ಯಾಜಿಕ್ ನಂಬರು, 123 ಬರ್ತಾ ಇತ್ತು. ಆಯ್ತಲ್ಲ, ಇನ್ನು ಬೆಂಬಲ ಪತ್ರ ಕೊಟ್ಟು ಬಿಡೋಣ ಅಂದರೆ CPMನ 2 MLAಗಳು, CPIMನ 2 ಬೆಂಬಲಿಗರು ಹೋಗಿ ಸ್ಟಾಲಿನ್ ಜೊತೆಗೆ ಮಾತಾಡಿ ಬಂದಿದ್ದಾರೆ. ಅದು ಯಾಕೆ ಸ್ಟಾಲಿನ್ ಭೇಟಿಯಾದರು ಏನು? ಇಡೀ ದಿನ ಪುರುಸೊತ್ತಿಲ್ಲದ ಬೆಳವಣಿಗೆಗಳಿವತ್ತು. ಟೈಮ್ ಲೈನ್ ಹೇಳಿಬಿಡ್ತೀನಿ. ಬೆಳಗ್ಗೆ 10 ಗಂಟೆ 15 ನಿಮಿಷ ಶಾಸಕರೆಲ್ಲರೂ TVK ಕಚೇರಿಗೆ ಬಂದರು. ಮೀಟಿಂಗ್ ಶುರುವಾದವು. 11 ಗಂಟೆ 15 ನಿಮಿಷ ಆ ಕಡೆ AIADMK ಕಚೇರಿಯಲ್ಲಿ ಸಂಚಲನ ಶುರುವಾಯಿತು. 35 ಅಂತ ಹೇಳ್ತಾರೆ, ಬಟ್ 30 ಬೇರೆ ಮಿನಿಮಮ್ ಇದೆ. ರಾಜ್ಯಸಭಾ ಸದಸ್ಯರೊಬ್ಬರು ಇದ್ದಾರೆ AIADMKನಲ್ಲಿ, ಷಣ್ಮುಗಮ್ ಅಂತ. ಅವರ ನೇತೃತ್ವದಲ್ಲಿ ನಾವು ವಿಜಯ್ಗೆ ಬೆಂಬಲ ಕೊಡೋರಪ್ಪ ಅಂತ ತಯಾರಾದರು. ನೋಡಿ, ಲೆಕ್ಕಾಚಾರ ಮಾಡ್ಕೊಳ್ಳಿ ನೀವು. 47 MLAಗಳು ಗೆದ್ದಿದ್ದಾರೆ AIADMKಯಿಂದ. 30 ಜನ ವಿಜಯ್ಗೆ ಬೆಂಬಲ ಕೊಡ್ತೀವಿ ಅಂತಾರೆ. ಇನ್ನು 2 ಬಂದುಬಿಟ್ರೆ ವಿಜಯ್ಗೆ ಬೆಂಬಲ ಕೊಡ್ತೀವಿ ಅನ್ನುವಂಥವರು 2/3 ಆಗಿಬಿಡ್ತು. ನಮ್ಮದೇ ಮೂಲ AIADMK ಅನ್ಬೋದು ಅವರು. ಆ ಕಡೆ ಪಳನಿಸ್ವಾಮಿ ಬಾಯ್ ಬಡ್ಕೊಳ್ಳಿ ನೀವು ಅಂತ ಅವ್ರ ಜೊತೆ 17 ಶಾಸಕರಿದ್ದಾರೆ. ಇಂಥದ್ದೊಂದು ಅಂದರೆ AIADMK ಮತ್ತೊಮ್ಮೆ ವರ್ಟಿಕಲಿ ಸ್ಪ್ಲಿಟ್ ಆಗಿಬಿಡುತ್ತೇನೋ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿದೆ ತಮಿಳುನಾಡಿನಲ್ಲಿ. ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ, ಉದ್ಧವ್ ಠಾಕ್ರೆ BJP ಜೊತೆ ಪ್ರೀಪೋಲ್ ಅಲಯನ್ಸ್ ಮಾಡಿಕೊಂಡು ಚುನಾವಣೆಗಳನ್ನು ಗೆದ್ದ ನಂತರ ಮುಖ್ಯಮಂತ್ರಿ ನಾವು ಆಗೋರು ಅಂತ ಜಗಳಾಡಿಕೊಂಡು ಸಪ್ರೇಟಾಗಿ ಕಾಂಗ್ರೆಸ್ಸು NCPನ ಕಟ್ಕೊಂಡು ಸರ್ಕಾರ ಮಾಡಿದ್ರು. BJPಯವರು ಕಾದು 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 ಉದ್ಧವ ಠಾಕರೆ ಅವರ ಪಾಳೆಯದಲ್ಲಿ ಏಕನಾಥ್ ಶಿಂದೆ ಅನ್ನುವಂಥವ್ರನ್ನೊಬ್ಬರನ್ನ ಹುಡುಕಿ 2/3 MLAಗಳನ್ನು ಸೇರಿಸ್ಕೊಂಡು ಕರ್ಕೊಂಬಂದರು. ನಮ್ಮದೇ ಒರಿಜಿನಲ್ ಶಿವಸೇನೆ ಅಂದ್ಬಿಟ್ರು ಏಕನಾಥ್ ಶಿಂದೆ. ಸ್ವಲ್ಪ ದಿನ ಬಿಟ್ಕೊಂಡು NCP ನೋಡಿದ್ರು, ಶರದ್ ಪವಾರರ ಪಕ್ಷದಲ್ಲಿ. ಅವರ ಅಣ್ಣನ ಮಗನೇ ಇದ್ದ ಅಜಿತ್ ಪವಾರ್. ನೀವು ಕರ್ಕೊಂಬನ್ನಿ 2/3 MLAಗಳನ್ನು ಅಂತ. ಹೊರಗಡೆ ಬಂದು ನಮ್ಮದೇ ಒರಿಜಿನಲ್ NCP, ನಮ್ಮದೇ ಗಡಿಯಾರದ ಚಿಹ್ನೆ ಅಂದ್ಬಿಟ್ರು ಅವರು. ಹಾಗೆ ವಿಜಯ್ ಅವರಿಗೆ ಬೆಂಬಲ ಕೊಡುವ ವಿಷಯದಲ್ಲಿ AIADMK ಹಂಗಾಗ್ಬಿಡುತ್ತೇನೋ ಅನ್ನೋ ಸಿಚುವೇಶನ್ ಇದೆ ಅಲ್ಲಿ. 30 MLAಗಳು ಷಣ್ಮುಗಮ್ ನೇತೃತ್ವದಲ್ಲಿ, ರಾಜ್ಯಸಭಾ ಸದಸ್ಯರ ನೇತೃತ್ವದಲ್ಲಿ ವಿಜಯ್ಗೆ ಬೆಂಬಲ ಕೊಟ್ಟು ಸರ್ಕಾರವಾಗೋಣ ಅಂತಾರಂತೆ. ಬಾಹ್ಯ ಬೆಂಬಲ, ಅದು ಮಿನಿಸ್ಟರ್ ಆಗೋದಿಲ್ಲ, ಇವರು ಸರ್ಕಾರದಲ್ಲಿ ಇರೋದಿಲ್ಲ. ನಮ್ಮ ಬೆಂಬಲದೊಂದಿಗೆ ನೀವು ಸರ್ಕಾರ ರಚನೆ ಮಾಡಿ, ಆಮೇಲೆ ನಮ್ಮ ಕ್ಷೇತ್ರಕ್ಕೆ ಏನೇನು ಬೇಕೋ ಕೊಟ್ಕೊಂಡು ಹೋಗಿ ನೀವು ಅಂತ. ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ಬೇಕೋ ಕೊಟ್ಕೊಂಡು ಹೋಗಿ ಅಂತ. ಇದು ಪಳನಿಸ್ವಾಮಿ ಅವರ ಸಭೆ. ಈ ಸಭೆದು ಬೇರೆ ಕಥೆ ಇದೆ. ಇಲ್ಲಿ 47 ಶಾಸಕರು ಬಂದಿದ್ದರು. ಒಕ್ಕೊರಲಿನಿಂದ ತೀರ್ಮಾನ ತೆಗೆದುಕೊಳ್ಳಲಾಯಿತು, ವಿಜಯ್ಗೆ ಸಪೋರ್ಟ್ ಮಾಡೋದು ಬೇಡ ಅಂತ. ಆಮೇಲೆ ಒಂದು ಹೇಳಿಕೆ ಬಂದಿದೆ. ಈಗ ಚೆಂಡು TVK ಅಂಗಳದಲ್ಲಿದೆ, ವಿಜಯ್ ನಿರ್ಧಾರ ತಗೊಳ್ಳಿ ಅಂತ ಹೇಳಿದ AIADMK ನಾಯಕ ದೊಡ್ಡವರ, ವಿಜಯ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ AIADMK ನಾಯಕ ದೊಡ್ಡವರ ಅನ್ನೋ ಚರ್ಚೆ ಶುರುವಾಗಿದೆ. ಯಾರ ಮಾತನ್ನು ನಂಬೋದು ಅಂತ. 11:15 AIADMK ಶಾಸಕರು ವಿಜಯ್ಗೆ ಬೆಂಬಲ ಕೊಡೋಣ ಅಂದ್ರಂತೆ. ಭಿನ್ನಾಭಿಪ್ರಾಯ ಬಂತು. ವಿಜಯ್ಗೆ ಬೆಂಬಲಿಸೋಣ ಅಂತ ಹಿರಿಯ ನಾಯಕ ಷಣ್ಮುಗಂ ಬಣದವರು ಹೇಳಿದ್ರು. ಪಳನಿಸ್ವಾಮಿ ಬಣದವರು ಯಾವ ಕಾರಣಕ್ಕೂ ವಿಜಯನ ಬೆಂಬಲಿಸೋದು ಬೇಡ, ಸ್ವತಂತ್ರ ಅಸ್ತಿತ್ವ ಉಳಿಸಿಕೊಳ್ಳೋಣ ಅಂತ ಹೇಳಿದ್ರು. ಪಳನಿಸ್ವಾಮಿ ಮನೆಗೆ ವಿಜಯ್ ಆಪ್ತ ಅಧವ್ ಅರ್ಜುನ್ ಬಂದರು. AIADMK ನಾಯಕ ಮಾಜಿ ಮುಖ್ಯಮಂತ್ರಿ ಪಳನಿಸ್ವಾಮಿ ಮನೆಗೆ ಬಂದರು ವಿಜಯ್ ಆಪ್ತ. ಅಲ್ಲಿಗೆ ಮಾತುಕತೆಗಳು ನಡೀತಾ ಇದ್ದಾವೆ ಮತ್ತು ಜೋರಾಗಿ ನಡೀತಾ ಇದ್ದಾವೆ ಅಂತ ಅರ್ಥ ತಾನೆ.
ಅಧವ್ ಅರ್ಜುನ್ ಬಂದರು. ಎಲ್ಲಿ AIADMKದವರು ಹೋಗಿ ಬೆಂಬಲ ಕೊಟ್ಟು ಇಷ್ಟು ನಂಬರ್ ಸಾಕು ನನಗೆ, ನಾನು ಸರ್ಕಾರ ಮಾಡ್ಕೊಂಡ್ಬಿಡ್ತೀನಿ ಅಂತ ವಿಜಯ್ ಅಂದುಬಿಡ್ತಾರೋ ಅನ್ನುವ ತರಾತುರಿ ಕಾಂಗ್ರೆಸ್ನಲ್ಲಿ ಹೆಂಗಿತ್ತು ಅಂದರೆ, ನೆನ್ನೆ ತಾನೇ ಸ್ಟಾಲಿನ್ ಅವರ ಸೋಲಿಗೆ ಅಯ್ಯೋ ಪಾಪ ಹಿಂಗಾಗಬಾರ್ದಾಗಿತ್ತು ಅಂದಿದ್ದ ಕಾಂಗ್ರೆಸ್ ನಾಯಕರುಗಳು ಇವತ್ತು ಬೆಳಗ್ಗೆ ಎದ್ದು ನಿರ್ಧಾರ ತಗೊಂಡು 5 ಜನ MLAಗಳು ಕೂತ್ಕೊಂಡು ಪತ್ರ ಬರೆದು ಪತ್ರಕ್ಕೆ ಸೈನ್ ಹಾಕಿ ನೇರವಾಗಿ TVK ಆಫೀಸ್ಗೆ ಹೋಗ್ಬಿಟ್ರು. ತಗೊಳ್ಳಿ ನಮ್ಮ ಬೆಂಬಲ ಪತ್ರ ಇಲ್ಲಿದೆ ಅಂತ. ಅವ್ರ ಲೆಕ್ಕಾಚಾರ ಹೆಂಗೆ ಕಾಂಗ್ರೆಸ್ನವ್ರದ್ದು, ನಿಮಗೆ ಬೇಕಾದಷ್ಟು ಸಂಖ್ಯೆಯನ್ನು ಉಳಿದವ್ರ ಜೊತೆ ಮಾತಾಡಿ ನಾವೇ ಕರ್ಕೊಂಬರ್ತೀವಿ, ಸಣ್ಣ ಪುಟ್ಟ ಪಕ್ಷಗಳ ಜೊತೆಗೆ ಮಾತಾಡಿ, ಆ BJP ಅವರು AIADMKದವ್ರ ಜೊತೆಗಂತೂ ಹೋಗಬೇಡಿ ಅಂತ. ಈ 5 ಜನ ಶಾಸಕರ ಕಡೆಯಿಂದ ಪ್ರಪೋಸಲ್ ಇದು. 1 ಗಂಟೆ 15 ನಿಮಿಷಕ್ಕೆ ಕಾಂಗ್ರೆಸ್ ಬೆಂಬಲ ಸೂಚಿಸಿತ್ತು ವಿಜಯ್ಗೆ. 1 ಗಂಟೆ 25 ನಿಮಿಷ ಬೆಂಬಲ ಸೂಚಿಸಿದ 10 ನಿಮಿಷಕ್ಕೆ DMKದವರು ಕೊತ ಕುದಿಯೋದಕ್ಕೆ ಶುರುವಾದರು. ಈ ಕಾಂಗ್ರೆಸ್ನವರೇ ಹಿಂಗೆ, ಸೋತ ಮೇಲೆ ಮೈತ್ರಿ ಬಿಡೋದೆ ಇವರ ಕೆಲಸ, ನಮಗಷ್ಟೇ ಅಲ್ಲ ಎಲ್ಲ ಕಡೆನೂ ಹಿಂಗೆ ಮಾಡಿದ್ದಾರೆ, ಹಿಂಗೆ ಮಾಡ್ಕೊಂಡೇ ಇವರು ಚುನಾವಣೆಗಳನ್ನು ಸೋಲ್ತಾ ಇರೋದು. DMKದವ್ರು ಮಾತಾಡೋದಕ್ಕೆ ಶುರು ಮಾಡಿದ್ರು. 1 ಗಂಟೆ 35 ನಿಮಿಷ ಚೆನ್ನೈನ TVK ಮುಖ್ಯ ಕಚೇರಿಯಲ್ಲಿ ಶಾಸಕರ ಜೊತೆ ವಿಜಯ್ ಸಭೆ. 1 ಗಂಟೆ 45 ನಿಮಿಷ TVK ಆಫೀಸ್ಗೆ ಕಾಂಗ್ರೆಸ್ ಶಾಸಕರು ಬಂದರು, ಬೆಂಬಲ ಪತ್ರವನ್ನು ಕೊಟ್ಟರು, ಅವರನ್ನು ವಿಜಯ್ ಸನ್ಮಾನಿಸಿದರು. 5 ನಿಮಿಷ ಎಲ್ಲರ ಜೊತೆಗೂ ಮೀಟಿಂಗ್ಗಳಾದವು. ಬಹುಶಃ ಕಾಂಗ್ರೆಸ್ನವ್ರು ಇಬ್ಬರನ್ನ ಮಿನಿಸ್ಟರ್ ಮಾಡೋದು ಅಂತೇನೋ ಚರ್ಚೆ ಆಗಿದೆಯಂತೆ. DMK ಜೊತೆಗಿನ ಮೈತ್ರಿಯಲ್ಲಿ ಕಾಂಗ್ರೆಸ್ ಇತ್ತು, ಸ್ಟಾಲಿನ್ ಏನು ಅವ್ರನ್ನ ಕ್ಯಾಬಿನೆಟ್ಟಿಗೆ ತಗೊಳ್ತಾನೇ ಇರಲಿಲ್ಲ. ಈಗ ವಿಜಯ್ಗೆ ಅವಶ್ಯಕತೆ ಇದೆ, ಅವರು ನಮ್ಮನ್ನು ಇಬ್ಬರನ್ನು ಮಿನಿಸ್ಟರ್ ಮಾಡಬೇಕು ಅಂದರೆ ಮಾಡಬೇಕು ಅನ್ನೋದು ಮಾಡುವ ಪರಿಸ್ಥಿತಿಯಲ್ಲಿ ವಿಜಯ್ ಇದ್ದಾರೆ. ಅದೇನೋ ಕಂಡೀಷನ್ ಹಾಕಿದಾರಂತೆ. ಮಾಜಿ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರನ್ನು ಭೇಟಿಯಾದರು. ರಜನಿಕಾಂತ್ ಅವರು ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆಗಿದ್ದೀವಿ ಅಂತ ಧೈರ್ಯ ತುಂಬಿದ್ರಂತೆ. ಮಧ್ಯಾಹ್ನ 3:15 ವಿಜಯ್ ಗವರ್ನರ್ ಮೀಟ್ ಮಾಡೋದಕ್ಕೆ ಹೋದರು, ಲೋಕಭವನಕ್ಕೆ ಹೋದರು. ತಮಿಳುನಾಡು ವಿಧಾನಸಭೆಯಲ್ಲಿ ಗೆದ್ದಿರುವ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯ ನಾಯಕ ಲೋಕಭವನಕ್ಕೆ ಬಂದರು. ಅಲ್ಲಿನ ಸಿಬ್ಬಂದಿ ಅವರನ್ನು ಸ್ವಾಗತಿಸಿ ಕರ್ಕೊಂಡೋದ್ರು. ಅರ್ಲೇಕರ್ ಗವರ್ನರ್ಗೆ ಭೇಟಿಯಾದರು. ಉಭಯ ಕುಶಲೋಪರಿ ಸಾಂಪ್ರತ ಆದ ನಂತರ ತಮಗೆ ಇರುವ ಶಾಸಕರ ಬೆಂಬಲದ ಪತ್ರವನ್ನು ಕೊಟ್ಟರು ವಿಜಯ್. ರಾಜೇಂದ್ರ ಅರ್ಲೇಕರ್ ಗವರ್ನರ್, ರಾಜೇಂದ್ರ ಅರ್ಲೇಕರ್ ಅವರು ಬೆಂಬಲ ಪತ್ರವನ್ನು ನೋಡಿ ನಿಮ್ಮವ್ರು 108, ಕಾಂಗ್ರೆಸ್ನವ್ರು 5, 113 ಆಯಿತು, 118 ಬೇಕ್ರಿ ಮೆಜಾರಿಟಿಗೆ, ಉಳಿದವ್ರು ಎಲ್ಲಿ ಅಂತ ಕೇಳಿದ್ರಂತೆ. ಹಂಗಂದ ಮೇಲೆ ವಿಜಯ್ ಆಯಿತು ಆ ಪತ್ರನೂ ತಗೊಂಡು ಬರ್ತೀನಿ ಅಂಥೇಳಿ ವಾಪಸ್ ಬಂದಿದ್ದಾರೆ ಅಲ್ಲಿಂದ. ರಾಜೇಂದ್ರ ಅರ್ಲೇಕರ್ ಗವರ್ನರ್ ಕೇಳಿದ್ರು, ಅಂದರೆ ಗವರ್ನರ್ ಶುಡ್ ಗೆಟ್ ಕನ್ವಿನ್ಸ್ಡ್ ಅಂತೆ. ನಾ ಸಂಜೆ 5 ಗಂಟೆಗೆ ಏನು ಅಂದ್ಕೊಂಡೆ, ನಾನು ಸರ್ಕಾರ ರಚನೆ ಮಾಡ್ತೀನಿ ಅಂತ ಯಾರು ಬಂದಾಗ ಆಯಿತು ಮಾಡಿ ಅಂತ ಅವಕಾಶ ಕೊಡ್ಬೇಕಪ್ಪ ಗವರ್ನರು. ಅವರಿಗೆ ಶಾಸಕರ ಬೆಂಬಲ ಇದೆಯೋ ಇಲ್ವೋ ಅನ್ನೋದು ಫ್ಲೋರ್ ಆಫ್ ದ ಹೌಸ್ ಡಿಸೈಡ್ ಆಗಬೇಕಲ್ವ. ಬಹುಮತ ಸಾಬೀತುಪಡಿಸೋದಕ್ಕೆ ಅಧಿವೇಶನ ಕರೆದಾಗ ಅಲ್ಲಿ ಯಾರು 8 ಜನ ಕೈ ಎತ್ತಾರೋ ಆಮೇಲೆ ಇನ್ನು ಕತೆ ಅದು ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಮೇಲ್ನೋಟಕ್ಕೆ ರಾಜ್ಯಪಾಲರು ಕನ್ವಿನ್ಸ್ ಆಗ್ಬೇಕಂತೆ, ಇವ್ರ ಹತ್ರ ಇದಾವೆ ಸಂಖ್ಯೆಗಳು ಅಂತ. ಕನ್ವಿನ್ಸ್ ಆಗದೇ ಹೋದರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರ್ದಾಗಿರುತ್ತೋ ಅವ್ರನ್ನ ಕರೆದು ಆಯಿತು ಒಂದು ಪ್ರಯತ್ನ ಮಾಡಿ ಅಂತ ಹೇಳಬಹುದಂತೆ. ನಿಯಮ ಇರೋದು ಹಾಗೆ ಅಂತ. ಸದ್ಯಕ್ಕೆ ರಾಜೇಂದ್ರ ಅರ್ಲೇಕರ್ ಅವರು ಎಲ್ಲಿ 118 ಶಾಸಕರ ಸಹಿ ಅಂತ ಕೇಳಿದ್ದಾರೆ. ಪತ್ರನಾರು ಇರಬೇಕು. ಆ ಶಾಸಕರು ನಾಳೆ ಕೈ ಎತ್ತುತ್ತಾರೋ ಬಿಡ್ತಾರೋ ಆನ್ ದ ಫ್ಲೋರ್ ಆಫ್ ದ ಹೌಸ್, ನಿಮ್ಮ ಹಣೆ ಬರ, ಪತ್ರನಾರು ಇರಬೇಕು ಅಂತ ಗವರ್ನರ್ ಕೇಳೋದು. ತಗೊಂಬರ್ತೀನಿ ಅಂತ ವಿಜಯ್ ಹೋಗಿದ್ದಾರೆ. ಇಲ್ಲೊಂದು ಪೇಚಿದೆ. ರಾಜೇಂದ್ರ ಅರ್ಲೇಕರ್ ಗವರ್ನರು ಕೇರಳಕ್ಕೂ ಇನ್ಚಾರ್ಜು. ನಾಳೆ ಕೇರಳಕ್ಕೆ ಅವ್ರದ್ದು ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿಬಿಟ್ಟಿದೆ. ಈಗ ಅಲ್ಲೂ ಒಟ್ಟಿಗೆ ಎಲೆಕ್ಷನ್ ಆಗಿದೆ ಅಲ್ವಾ, ಅಲ್ಲೂ ಹಾಲಿ ಸರ್ಕಾರ ಬಿದ್ದಿದೆ. ಪಿಣರಾಯಿ ವಿಜಯನ್ ಬಂದು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ UDF ಗೆದ್ಕೊಂಡಿದೆ. ಅಲ್ಲಿ UDFನವ್ರು ಬಂದು ಸರ್ಕಾರ ರಚಿಸೋದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ಹೀಗೆ ಮನವಿ ಕೊಡಬೇಕು. ಅಲ್ಲಿದು ಪ್ರಾಸೆಸ್ ಇರುತ್ತಲ್ಲ, ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ಇವರು. ಇಲ್ಲಿ ನೋಡಿದ್ರೆ ಚೆನ್ನೈನಲ್ಲಿ ನೆಹರು ಗ್ರೌಂಡ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಪೆಂಡಾಲ್ ಗಿಂಡಲ್ ಹಾಕಿ ಕುರ್ಚಿ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ.
ನೋಡಿ ಅಲ್ಲಿ ನೆಹರು ಸ್ಟೇಡಿಯಂನಲ್ಲಿ ತಮಿಳುನಾಡಿನ ಗವರ್ನರ್ ಕೇರಳಕ್ಕೂ ಇನ್ಚಾರ್ಜ್ ಆಗಿರುವುದರಿಂದ ನಾಳೆ ಏನೇನಾಗುತ್ತೆ ಅನ್ನೋ ಕುತೂಹಲ. ಇವರು 118 ಶಾಸಕರು, ಮಿನಿಮಮ್ 118 ಶಾಸಕರ ಸಹಿ ಇರುವ ಪತ್ರದ ಜೊತೆಗೆ ಬರದ ಹೊರತು ಸರ್ಕಾರ ರಚಿಸುವ ಆಹ್ವಾನ ಕೊಡೋ ಹಾಗೇನು ಕಾಣಿಸ್ತಾ ಇಲ್ಲ. ಸಾಮಾನ್ಯವಾಗಿ ರಾಜ್ಯಪಾಲರುಗಳು ಮಾಧ್ಯಮಕ್ಕೆ ಮಾತಾಡೋದಿಲ್ಲ. ಇವತ್ತು ನ್ಯಾಷನಲ್ ಚಾನಲ್ಗೆ ಫೋನು ಕೊಟ್ಬಿಟ್ರು. ಅವರು ಫೋನ್ ಸಂಪರ್ಕದಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಗವರ್ನರ್. ನೋಡಿ ಸದ್ಯದ ಬಲಾಬಲ ಹಿಂಗಿದೆಯಪ್ಪ. 121 ಸಂಖ್ಯೆ ರೀಚ್ ಆಗಬೇಕು ಅಂದರೆ ಲೆಕ್ಕಾಚಾರ ಏನು? ಟಿ ವಿ ಕೆದವ್ರು 108 ಇದ್ದಾರೆ, ಕಾಂಗ್ರೆಸ್ನವ್ರು 5 ಜನ, 5ಕ್ಕೆ 5 ಜನ ಬಂದು ಬೆಂಬಲ ಪತ್ರವನ್ನು ಕೊಟ್ಟಾಗಿದೆ. PMK AIADMK ಜೊತೆಗಿನ ಮೈತ್ರಿಯಲ್ಲಿ ಚುನಾವಣೆಯನ್ನು ಎದುರಿಸಿ 4 ಸ್ಥಾನಗಳನ್ನು ಗೆದ್ದಿದ್ದಾರೆ. ಅವರು ಹೋಗಬಹುದು, PMKದವ್ರು ಹೋಗಿ ಬೆಂಬಲ ಕೊಡಬಹುದು. CPIನ 2 ಶಾಸಕರಿದ್ದಾರೆ, CPIMನ 2 ಶಾಸಕರಿದ್ದಾರೆ. ಇವರು ಅಷ್ಟೂ ಜನ ಸೇರಿಸಿದ್ರೆ ಹಾಫ್ ವೇ ಮಾರ್ಕ್ನಿಂತ 2 ಜಾಸ್ತಿ ಆಗುತ್ತಷ್ಟೇ, 121ಕ್ಕೆ ಬರ್ತಾರೆ. ಆದರೆ ಇವತ್ತು ಇಷ್ಟೆಲ್ಲ ಸರ್ಕಸ್ ನಡೀತಾ ಇರುವಾಗ CPIನ 2 ಶಾಸಕರು ಹೋಗಿ ಸ್ಟಾಲಿನನ್ನು ಮೀಟ್ ಮಾಡಿದ್ದು, CPIMನ 2 ಶಾಸಕರು ಹೋಗಿ ಸ್ಟಾಲಿನ್ ಮೀಟ್ ಮಾಡಿದ್ದು. ಅದನ್ನು ಏನು ಅನ್ಕೋಬೇಕು? ವಿಜಯ್ಗೆ ಬೆಂಬಲ ಕೊಡ್ತಾರೆ ಅನ್ಕೋಬೇಕಾ, ಕೊಡೋದಿಲ್ಲ ಅನ್ಕೋಬೇಕಾ? ಅಂತಿಮವಾಗಿ ಅನೌನ್ಸ್ ಆದಾಗಲೇ ಗೊತ್ತು. ಈಗ ವಿಜಯ್ ಅವ್ರ ತಲೆಯಲ್ಲಿ ಏನು ಓಡ್ತಿರಬಹುದು? 108 ನಮ್ಮದು, ಕಾಂಗ್ರೆಸ್ಸಿಂದ 5, PMKದ 4, 108 ಒಂದು 9, 117 ಆಯಿತು. ಇನ್ನೂ ಒಂದು ಕಡಿಮೆ ಆಗುತ್ತೆ. CPI CPMನವರು DMK ಜೊತೆಗೆ ಹೋಗ್ತೀವಿ ಅಂತ ನಿರ್ಧಾರ ಮಾಡಿದ್ರೆ, ಮುಸ್ಲಿಂ ಲೀಗ್ನವ್ರು ಇದ್ದಾರಲ್ಲಿಬ್ಬರು, ಮುಸ್ಲಿಂ ಲೀಗ್ನವ್ರು ಇಬ್ಬರು ಇದ್ದಾರೆ. ಅವ್ರಿಗೂ ಕಾಂಗ್ರೆಸ್ನವ್ರಿಗೂ ಆಗಿ ಬರುತ್ತದೆ, ಏನು ತೊಂದರೆ ಇಲ್ಲ. ಕೇರಳದಲ್ಲಿ ಅಲಯನ್ಸ್ನಲ್ಲಿದ್ದಾರೆ. ಮುಸ್ಲಿಂ ಲೀಗ್ನವ್ರನ್ನೂ ಕರ್ಕೊಂಡ್ರಪ್ಪ. ಆವಾಗ ಎಷ್ಟಾಗತ್ತೆ ಇವ್ರ ಸಂಖ್ಯೆ? 119 ಆಗುತ್ತೆ. ವಿಜಯ್ ಅವರು ಏನು ಯೋಚನೆ ಮಾಡ್ತಿರ್ಬೋದು ಅಂದರೆ, 4 ಪಕ್ಷಗಳವ್ರನ್ನ ಕಟ್ಕೊಂಡು ಹೇಗಬೇಕು. ಆದರೂ ಸಂಖ್ಯೆ ಎಷ್ಟು? 119. ಅದರಲ್ಲಿ ಯಾರೋ ಇಬ್ಬರು ನಮಗೆ ನೀವು ಯಾಕೋ ಸರಿ ಅನ್ನಿಸ್ತಿಲ್ಲ, ನಾವು ಹೊರಗಡೆ ಹೋಗ್ತೀವಿ ಅಂದುಬಿಟ್ರೆ ಮತ್ತೆ ಸರ್ಕಾರ ಅಲ್ಲಾಡ್ತು. ಇದೆಲ್ಲದರ ಬದಲು AIADMKದವ್ರು ಬಂದು ಬೆಂಬಲ ಕೊಟ್ಬಿಟ್ರೆ ಬೆಸ್ಟ್ ಅಲ್ಲ ಅಂತ ವಿಜಯ್ ಯೋಚನೆ ಮಾಡ್ತಿರಬಹುದು. ಗೊತ್ತಿಲ್ಲ AIADMKದವ್ರು ಬೆಂಬಲ ಕೊಡ್ತೀವಿ ಅಂದ್ರೆ ಅವ್ರ ಕಂಡೀಷನ್ಸ್ ಏನೇನಿರುತ್ತೋ. ಕಾಂಗ್ರೆಸ್ನವ್ರು ನಿಮ್ಮ ಜೊತೆಗಿದ್ರೆ ನಾವು ಬರೋದಿಲ್ಲ ಅಂದ್ರೆ ಅವರು ಆ್ಯಕ್ಚುಲಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿಗೆ ವಿಜಯ್ ಪ್ರಯತ್ನ ಪಟ್ಟರು ಎಲೆಕ್ಷನ್ಗಿಂತ ಮುಂಚೆ. ರಾಹುಲ್ ಗಾಂಧಿಯವ್ರಿಗೂ ಮನಸ್ಸಿತ್ತಂತೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಡ ಅಂದ್ರಂತೆ. ಇಷ್ಟೆಲ್ಲ ಆದಮೇಲೆ ಆಗುವ ಚರ್ಚೆಗಳಿವೆಲ್ಲ. ಚರ್ಚೆಗಳು ಏನೇ ಇರಲಿ, ವಿಜಯ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲ್ಲಬಹುದು ಅಂತ ಕಾಂಗ್ರೆಸ್ನವ್ರಿಗೆ ಅನ್ನಿಸ್ಲಿಲ್ಲ. ಯಾರಿಗೂ ಅನ್ನಿಸ್ಲಿಲ್ಲ ಬಿಡಿ, ಆ ಮಾತು ಬೇರೆ. ಕಾಂಗ್ರೆಸ್ನವ್ರಿಗಂತೂ ಅನ್ನಿಸ್ಲಿಲ್ಲ. ಅವ್ರೇನು ಅಂದ್ಕೊಂಡ್ರು, DMK ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ, ಅವ್ರ ಜೊತೆಗೆ ಸರ್ಕಾರದಲ್ಲಿ ಇರೋಣ ಅಂತ ಅಂದ್ಕೊಂಡ್ರು ಅವರು. ವಿಜಯ್ ಪಕ್ಷದ ಕಡೆಯಿಂದ, TVK ಕಡೆಯಿಂದ ನಿಮಗೆ 60 ಕ್ಷೇತ್ರ ಬಿಟ್ಟುಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗೆ ಪ್ರಪೋಸಲ್ ಹೋಗಿತ್ತಂತೆ. 60 ಕ್ಷೇತ್ರ. ಇಮ್ಯಾಜಿನ್ ರೀ, DMK ಮೈತ್ರಿಯಿಂದ ಆವಾಗಲೇ ಅವ್ರು ಹೊರಗೆ ಬಂದು TVK ಜೊತೆ ಸೇರ್ಕೊಂಡು ಎಲೆಕ್ಷನ್ ಕಂಟೆಸ್ಟ್ ಮಾಡಿದರೆ ಒಂದು 40-50 ಬರ್ತಿದ್ವೇನೋ ಈ ವೇವ್ಗೆ. ಇನ್ಯಾರ ಬೆಂಬಲವೂ ಬೇಕಾಗಿರಲಿಲ್ಲ ಆವಾಗ. ಇಷ್ಟೊತ್ತಿಗಾಗಲೇ ಪ್ರಮಾಣ ವಚನವೂ ಮುಗಿದೋಗ್ಬಿಡ್ತಿತ್ತು TVK ಕಾಂಗ್ರೆಸ್ ಮೈತ್ರಿ ಸರ್ಕಾರದ್ದು. ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅನ್ನುವುದರ ಅಂದಾಜು ಮಾಡುವಲ್ಲಿ ಅನೇಕರು ಹೆಂಗೆ ಎಡವಟ್ಟು ಮಾಡಿಕೊಂಡ್ರೋ ಹಂಗೆ ಕಾಂಗ್ರೆಸ್ ನಾಯಕರುಗಳು ಎಡವಟ್ಟು ಮಾಡ್ಕೊಂಡ್ರು. ಇಲ್ಲದೆ ಹೋದರೆ ಕಾಂಗ್ರೆಸ್ಸಿಗೆ 5 ಸ್ಥಾನಗಳಲ್ಲ, TVK ಜೊತೆಗೆ ಹೋಗಿದ್ರೆ 35-40 ಬರ್ತಿದ್ವೋ ಏನೋ. ಈಗ ಕಾಂಗ್ರೆಸ್ನವರು ಬಂದು ಬೆಂಬಲ ಕೊಟ್ಟರು ಸರ್ಕಾರ ಆಗೋದಿಲ್ಲ ಅನ್ನೋ ಸ್ಥಿತಿ ಇದೆ. AIADMKದವರು ಬಂದರೆ ಸರ್ಕಾರ ಆಗತ್ತೆ. ಮಾತುಕತೆಗಳು ನಡೀತಾ ಇದ್ದಾವೆ, ರಹಸ್ಯ ಏನಲ್ಲ. AIADMK ಏನು ಸೈದ್ಧಾಂತಿಕವಾಗಿ ತದ್ವಿರುದ್ಧವಾದವರ ಜೊತೆಗೆ ಮೈತ್ರಿ ಅಲ್ಲ. ತಮಿಳುನಾಡಿನಲ್ಲಿ DMKನೂ ದ್ರಾವಿಡ ಪಾರ್ಟಿ, AIADMKನೂ ದ್ರಾವಿಡ ಪಾರ್ಟಿ. AIADMKದವರು BJPಯವರ ಜೊತೆಗೆ ಹೋಗಿದ್ದಾರೆ, ಆದ್ದರಿಂದ ಅವರು BJPಯ ಪ್ರಾಕ್ಸಿ ಅಂತ KC ವೇಣುಗೋಪಾಲ್ ಮಾತಾಡ್ತಾರೆ. ಇವರ ಜೊತೆಗೆ ಇದ್ಕೊಂಡು ಕಂಟೆಸ್ಟ್ ಮಾಡಿದಂಥ DMKನೂ BJP ಜೊತೆಗೆ ಹೋಗಿತ್ತು.
1999ನಿಂದ 2003 ತನಕ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆಗಿನ ಮೈತ್ರಿಯಲ್ಲಿ ಸ್ಟಾಲಿನ್ ಇರಲಿಲ್ವಾ? ಯಾವಾಗ ಅದು ಪ್ರಿವೆನ್ಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಅನ್ನುವಂಥ ಒಂದು ಆ್ಯಕ್ಟ್ ತರ್ತೀವಿ ಅಂತ ಅಟಲ್ ಬಿಹಾರಿ ವಾಜಪೇಯಿ ಹೊರಟರು, ಇದನ್ನು ಸಪೋರ್ಟ್ ಮಾಡಿದರೆ ನಮ್ಮ ಮುಸ್ಲಿಂ ವೋಟ್ ಬ್ಯಾಂಕಿಗೆ ಹೊಡೆತ ಬೀಳುತ್ತೆ ಅಂತ ಸ್ಟಾಲಿನ್ ಹೊರಗೆ ಬಂದ್ರಪ್ಪ. ಇದನ್ನು ನಾವು ಬೆಂಬಲಿಸೋದಿಲ್ಲ ಅಂತ. ಸ್ಟಾಲಿನ್ ಅಂದರೆ ಕರುಣಾನಿಧಿ ಇದ್ರು ಅವಾಗ. ಕರುಣಾನಿಧಿ ಮೈತ್ರಿಯಿಂದ ಹೊರಗೆ ಬಂದರು. ಬಿ ಜೆ ಪಿ ಜೊತೆಗೆ ಒಂದು ಸಲ DMK, ಒಂದು ಸಲ AIADMK ನಡ್ಕೊಂಡು ಬರ್ತಾ ಇದೆ ರೀ. ಇದು ನಾನೇನು ಹೇಳ್ತಾ ಇದ್ದೆ ಅಂದರೆ, AIADMK ಬಂದು ಬೆಂಬಲ ಕೊಟ್ಟರೆ ಈ ಸಣ್ಣ ಪುಟ್ಟ ಪಕ್ಷಗಳ ಕಿರಿಕಿರಿಯೇ ಇಲ್ಲದಂಗೆ 5 ವರ್ಷ ನೆಮ್ಮದಿಯಾಗಿ ಆಡಳಿತ ನಡೆಸಬಹುದು. ಇಲ್ಲದೆ ಹೋದರೆ 119, 120, 123 ಸಂಖ್ಯೆಗಳನ್ನು ಇಟ್ಕೊಂಡು ಒದ್ದಾಡೋ ಪರಿಸ್ಥಿತಿ ಬರುತ್ತೆ ಅಂತ ವಿಜಯ್ ಯೋಚನೆ ಮಾಡ್ತಾ ಇರ್ತಾರೆ. ಮಾತುಕತೆಗಳು ನಡೀತಾ ಇದ್ದಾವೆ. ರಾಜೇಂದ್ರ ಅರ್ಲೇಕರ್ ನಾಳೆ ಬೆಳಗ್ಗೆದ್ದು ಕೇರಳಕ್ಕೆ ಹೋಗ್ಬಿಡ್ತಾರಂತೆ. ಆದ್ದರಿಂದ ನಾಳೆ ನಡೆಯಬೇಕಾದ ಬೆಳವಣಿಗೆಗಳು ನಡೀತವೋ ನಡೆಯೋದಿಲ್ವೋ, ವಿಜಯ್ ಪ್ರಮಾಣ ವಚನ ಆಗತ್ತೋ ಆಗೋದಿಲ್ವೋ, ಸ್ಟಿಲ್ ಇಟ್ ಈಸ್ ಅಂಡರ್ ಕನ್ಫ್ಯೂಷನ್. ತಯಾರಿಗಳಂತೂ ಆಗ್ತಾ ಇದ್ದಾವೆ ನೆಹರು ಗ್ರೌಂಡ್ನಲ್ಲಿ. ಇದರಲ್ಲಿ ಗಿರೀಶ್ ಜೋಡಂಕರ್, ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ, ಅವರು ಹೇಳಿದ್ದಾರೆ, ಕೋಮುವಾದಿ ಶಕ್ತಿಗಳು ಅಧಿಕಾರಕ್ಕೆ ಬರದಂತೆ ತಡೆಯುವುದಕ್ಕೆ ನಾವು TVKಯನ್ನು ಬೆಂಬಲಿಸ್ತಾ ಇದ್ದೀವಿ ಅಂತ. ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಂಪೂರ್ಣವಾಗಿ ಅವರ ಬೆಂಬಲಕ್ಕೆ ನಿಲ್ತಾ ಇದೆ. TVK ವಿಜಯ್ ತಮಿಳುನಾಡು ಕಾಂಗ್ರೆಸ್ ನಡುವಿನ ಈ ಮೈತ್ರಿ ಕಾಮರಾಜ್ ಅವರ ವೈಭವದ ದಿನಗಳನ್ನು ಮರಳಿ ತರಲು ಶ್ರಮಿಸುತ್ತದೆ ಅಂತ ಗಿರೀಶ್ ಜೋಡಂಕರ್ ಅವರು ಹೇಳಿದ್ದಾರೆ. KC ವೇಣುಗೋಪಾಲ್ ಅವರು ಹೇಳಿದರು, ಕೋಮುವಾದಿ ಶಕ್ತಿಗಳನ್ನು ದೂರ ಬಿಡಲು ಅಂತ. DMKದವರು ಕಾಂಗ್ರೆಸ್ನ ಈ ನಿರ್ಧಾರದಿಂದ ಕುಪಿತರಾಗಿ ಬಾಯಿಗೆ ಬಂದಂತೆ ಬೈದರು. ಸೋತ ಮೇಲೆ ಮೈತ್ರಿ ಬಿಡೋದೇ ಕಾಂಗ್ರೆಸ್ನ ಕೆಲಸ, ಇದಕ್ಕಾಗಿ ಇವರು ಪರಿಸ್ಥಿತಿ ಹಿಂಗಾಗಿದೆ ಹಾಗಾಗಿದೆ ಅಂತೆಲ್ಲ ಅಂದಿದ್ದಾರೆ. ಇನ್ನು ಮಾಣಿಕ್ಕಂ ಟ್ಯಾಗೋರ್ ಕಾಂಗ್ರೆಸ್ನ ಸಂಸದ, ಅವರು ತಮಿಳುನಾಡಿನಿಂದ ಗೆದ್ದಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ DMK ಸರ್ಕಾರದ ವಿರುದ್ಧ ಜನರ ತೀರ್ಪು ಬಂದಿದೆ. ಇದರ ಪರಿಣಾಮವಾಗಿ 15 ಸಚಿವರನ್ನು ಜನ ಸೋಲಿಸಿದ್ದಾರೆ. ಅದೇನೇ ಇರಲಿ, ಈ ಮೈತ್ರಿ ನಮ್ಮದಾಗಿತ್ತು, ಆದರೆ ನಾವು ಸರ್ಕಾರದಲ್ಲಿ ಇರಲಿಲ್ಲ. ಜಾತ್ಯತೀತ ಮೈತ್ರಿಕೂಟದ ಭಾಗ ಆಗಿದ್ವಿ. ಸರ್ಕಾರದ ವಿರುದ್ಧ ಜನ ಮತ ಚಲಾಯಿಸಿದ್ದಾರೆ. DMK ಸೋತಿದೆ, ಅದರಲ್ಲೂ ಸ್ಟಾಲಿನ್ ಸೋತಿದ್ದಾರೆ. ಇದು ಆಶ್ಚರ್ಯ ತಂದಿದೆ ಅಂದರು. DMK ವಕ್ತಾರರು, ಕಾಂಗ್ರೆಸ್ನವರು ಚುನಾವಣೆಗಿಂತ ಮೊದಲೇ ಪ್ರಯತ್ನ ಪಡ್ತಾ ಇದ್ದರು ವಿಜಯ್ ಅವರ ಜೊತೆಗೆ ಹೋಗಬೇಕು ಅಂತ. ಈಗ ಈ ನಿರ್ಧಾರ ಯಾಕೆ ತಗೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಕಾಂಗ್ರೆಸ್ ಎಲ್ಲ ರಾಜ್ಯಗಳಲ್ಲೂ ಸೋತ ನಂತರ ಮೈತ್ರಿ ಬಿಡೋದೇ ಅವರ ಕೆಲಸ. ತಮಿಳುನಾಡಿನಲ್ಲಿ DMKಯ ಬೆನ್ನಿಗೆ ಅವರು ಚೂರಿ ಹಾಕಿದ್ದಾರೆ. ದೆಹಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಸಂಪೂರ್ಣ ಸರ್ವನಾಶ ಆಗಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ಸಿಗೆ ಅಸ್ತಿತ್ವ ಇಲ್ಲ. ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷ ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಅಂದರು. ವಿದೇಶಾಂಗ ಭಾಷೆಯಲ್ಲಿ ಒಂದು ಮಾತಿದೆ, ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆರ್ ದೇರ್ ಆರ್ ನೋ ಪರ್ಮನೆಂಟ್ ಎನಿಮೀಸ್, ದೇರ್ ಆರ್ ಓನ್ಲಿ ಪರ್ಮನೆಂಟ್ ಇಂಟ್ರೆಸ್ಟ್ಸ್ ಅಂತ. ಅದು ಕೇವಲ ವಿದೇಶಾಂಗ ವ್ಯವಹಾರಗಳಿಗಲ್ಲ, ರಾಜಕೀಯ ವ್ಯವಹಾರಗಳಿಗೂ ಅನ್ವಯ ಆಗತ್ತೆ. ಶಾಶ್ವತವಾದ ಶತ್ರುಗಳು ಇಲ್ಲ, ಶಾಶ್ವತವಾದ ಮಿತ್ರರು ಇಲ್ಲ, ಶಾಶ್ವತವಾದ ಹಿತಾಸಕ್ತಿಗಳು ಮಾತ್ರ ಇರ್ತವೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.